ಸ್ಲೆಂಡರ್ ಮ್ಯಾನ್ 1996 ನಡೆದ ಕತೆ ಇದು. 4 ಜನ ಫ್ರೆಂಡ್ಸ್ ಇದ್ರು. ಊಟಕ್, ರೋಸಿ, ಜೋಸೆಫ್ ಹಾಗೂ ಮೇರಿ. ಇವರೆಲ್ಲರೂ ಕಾಲೇಜಲ್ಲಿ ಓದ್ತಾ ಇದ್ರು. ಈ 4 ಜನರು ಕಾಲೇಜಲ್ಲಿ ತುಂಬಾ ಸಂತೋಷವಾಗಿ ಬಾಳ್ತಿದ್ರು. 4 ಜನರು ಯಾವಾಗ್ಲೂ ಒಂದುಗೂಡಿ ಊಟ ಮಾಡ್ತಾ ಇದ್ರು. ಈ 4 ಜನರಿಗೂ ಯಾವಾಗ್ಲೂ ಇನ್ನೊಬ್ಬರ ಅವಶ್ಯಕತೆ ಬರ್ಲೇ ಇಲ್ಲ. ಇನ್ಮೇಲೆ ನಿನ್ನ ಲೈಫಲ್ಲಿ ನಿನಗೆ ಯಾರೂ ಸಿಗಲ್ವೋ? ಪರವಾಗಿಲ್ಲ, ನಾನು ನಿನ್ನನ್ನೇ ಮದುವೆ ಮಾಡ್ಕೊತೀನಿ. ಗಾಡ್, ಐ ಕಾಂಟ್ ಬಿಲೀವ್ ಮ್ಯಾರಿ, ನಿನಗೆ ಈ ರೀತಿ ಒಂದು ಪ್ಯಾರ್ ಸಿಗ್ತಾ? ಕಾಲೇಜಲ್ಲಿ ವಿಂಟರ್ ವೆಕೇಶನ್ ಅನೌನ್ಸ್ಮೆಂಟ್ ಮಾಡಿದ್ರು. 4 ಸ್ನೇಹಿತರು ಕಾಡೊಳಗೆ ಪ್ರಯಾಣ ಮಾಡುವ ನಿರ್ಧಾರ ಮಾಡಿದರು. ನಾನು ನಮ್ಮ ತಂದೆ ಓಪನ್ ಜಿಪ್ ತಗೊಂಡ್ಬರ್ತೀನಿ, ಅದರಲ್ಲಿ ತುಂಬ ಖುಷಿಯಾಗಿರುತ್ತೆ. ಅಯ್ಯೋ, ನಾನು ಯಾವ ಬಟ್ಟೆ ಹಾಕೋದು ಅಂತ ಯೋಚನೆ ಮಾಡ್ತಿದ್ದೀನಿ. ಅರೆ, ಅವಳ ಹತ್ರ ಹೇಳು, ಅಲ್ಲಿಗೆ ಒಳ್ಳೆ ಡ್ರೆಸ್ ಬೇಕಂತಿಲ್ಲ. ನಾವು ಹೋಗ್ತಿರೋದು ದೊಡ್ಡ ಕಾಡಿಗೆ, ಕ್ಲಬ್ಬಿಗೇನೂ ಅಲ್ಲ. ಅದ್ಯಾವುದು ನಂಗೆ ಗೊತ್ತಿಲ್ಲ. ನೀನು ದೊಡ್ಡ ಕ್ಯಾಮರಾ ತಗೊಂಬಾ, ನನ್ನ ಫೋಟೋಸ್ ತುಂಬ ತೆಗಿಬೇಕು. ಒಂದು ಓಪನ್ ಜಿಪ್ ತಗೊಂಡು ಅವರು 4 ಜನರು ಕಾಡನ್ನು ಸುತ್ತಿ ನೋಡುವುದಕ್ಕೆ ಹೋದರು. ಅರೆ, ಇಲ್ಲಿ ನೋಡು, ಈ ಪ್ಲೇಸು ಎಷ್ಟು ಸುಂದರವಾಗಿದೆ. ಏ ಜೋಸಫ್, ಸ್ವಲ್ಪ ಗಾಡಿ ನಿಲ್ಲಿಸು. ಸ್ವಲ್ಪ ಹೊತ್ತು ಈ ಕಾಡಲ್ಲೇ ನಾವು ಓಡಾಡ್ಕೊಂಡು ಹೋಗೋಣ. 4 ಜನರು ಕಾಡನ್ನು ಸುತ್ಕೊಂಡು ಬರೋದಕ್ಕೆ ಹೋದಾಗ ಇನ್ನು ಸ್ವಲ್ಪ ಹೊತ್ತಲ್ಲಿ ಅವರೆಲ್ಲರೂ ಕಾಡಿನ ದಟ್ಟವಾದ ಜಾಗಕ್ಕೆ ಹೋದರು. ಲೋ, ಈ ಕಾಡು ಎಷ್ಟು ಚೆನ್ನಾಗಿದೆ ಅಲ್ಲ? ಏನು ಗುರಾಯಿಸ್ತೀಯಾ? ಕ್ಯಾಮ್ರಾ ತೆಗೆದು ನನ್ನ ಫೋಟೋಸ್ ತೆಗಿ. ಹಾ, ಹೌದಾ? ನಂಗೇನು ಬೇರೆ ಕೆಲಸನೇ ಇಲ್ವಾ? ನಿನ್ನ ಫೋಟೋನೇ ತೆಗಿತಾ ಇರ್ಬೇಕಾ? ಆಮೇಲೆ 4 ಜನರು ಆ ಕಾಡಲ್ಲಿ ಸಂತೋಷವಾಗಿ ಸುತ್ತಾಡುತ್ತಿದ್ದರು. ಆಗ ರೋಸಿ ನೋಟಿಸ್ ಮಾಡಿದ್ಲು, ಮೇರಿ ಕಾಣಿಸ್ಲಿಲ್ಲ. ಅವಳು ಹಿಂದೆ ತಿರುಗಿ ನೋಡಿದ್ಲು, ಆದ್ರೆ ಮೇರಿ ಎಲ್ಲೂ ಇಲ್ಲ. ಅರೆ ಊಟಕ್, ಮೇರಿ ಎಲ್ಲಿ ಹೋದ್ಲು? ನಿನ್ ಜೊತೆ ಫೋಟೋ ತೆಗಿತಿದ್ಲಲ್ವಾ? ಅರೆ ಹೌದು, ಎಲ್ಲೋದ್ಲು? ನಾನು ಮುಂದೆ ಬರ್ತಾ ಇದ್ದೆ, ಅವಳು ಹಿಂದೆ ಬರ್ತಿದ್ಲು. ಬೇಕಾದ್ರೆ ನೋಡು, ಅವಳ ಫೋಟೋಸ್ ಎಷ್ಟು ತೆಗ್ದಿದ್ದೀನಿ. ಹೌದಾ? ಕ್ಯಾಮ್ರಾ ತೋರ್ಸು. ರೋಸಿ ಆ ಫೋಟೋಸ್ ಎಲ್ಲ ಗಮನಿಸಿ ನೋಡಿದ್ಲು. ಮೇರಿ ಆ ಫೋಟೋಸ್ನಲ್ಲಿ ತುಂಬಾ ಸುಂದರವಾಗಿದ್ಲು. ಆಗ ಇದ್ದಕ್ಕಿದ್ದಂತೆ ಆ ಫೋಟೋಸ್ನಲ್ಲಿ ಒಂದು ಉದ್ದವಾದ ಮನುಷ್ಯ ಕಾಣಿಸಿದ. ಅವನು ಕಪ್ಪು ಬಣ್ಣದಲ್ಲಿ ಸೂಟ್ ಹಾಕಿದ್ದ. ಅವನಿಗೆ ಮುಖನೇ ಇರಲಿಲ್ಲ. ಅವನು ಮೆಲ್ಲನೆ ಮೇರಿಯ ಹತ್ತಿರ ಬರ್ತಿದ್ದ. ರೋಸಿ ಅದನ್ನು ನೋಡಿ ಹೆದರಿದ್ಲು. ಊಟಕ್, ಜೋಸೆಫ್, ಈ ಫೋಟೋಸ್ ನೋಡಿ. 3 ಜನರು ಆ ಫೋಟೋಸ್ ಅನ್ನು ಗಮನಿಸಿ ನೋಡಿದ್ರು. ಅದನ್ನು ನೋಡಿದ ತಕ್ಷಣ ಅವರಿಗೆ ಆಶ್ಚರ್ಯವಾಯಿತು. ಅವನು ಬ್ಲ್ಯಾಕ್ ಕಲರ್ ಶೂ ಹಾಕಿದ್ದ. ಅವನ ಕೈಗಳ ಹತ್ತಿರ ಬೇರುಗಳು ಇದ್ದವು. ಅವನು ಮೆಲ್ಲನೆ ಮೇರಿಯ ಹತ್ತಿರ ಬಂದ. ಸ್ವಲ್ಪ ಹೊತ್ತಲ್ಲಿ ಮೇರಿ ಮಾಯವಾದಳು. ಓ ಮೈ ಗಾಡ್, ಏನಾಗ್ತಿದೆ ಇಲ್ಲಿ? ಮೇರಿ ಎಲ್ಲಿ ಹೋದ್ಲು? ಅದನ್ನ ತಿಳ್ಕೊಳಕ್ಕೆ ಯೋಚನೆ ಮಾಡೋಕ್ಕೆ ಟೈಮ್ ಇಲ್ಲ. ಎಲ್ರೂ ಇಲ್ಲಿಂದ ಓಡೋಗ್ಬೇಕು. ಆದ್ರೆ ಮೇರಿ? ನಾ ಹೇಳ್ತಾ ಇದ್ದೀನಿ, ಎಲ್ಲರೂ ಓಡೋಗ್ಬಿಡಿ, ಇಲ್ಲಾಂದ್ರೆ ನಮ್ ಜೀವಕ್ಕೆ ಅಪಾಯ. ಅವರು 3 ಜನ ಅಲ್ಲಿಂದ ಓಡೋಕ್ ಶುರು ಮಾಡಿದ್ರು. ಆಗ ಅವರು ದಾರಿಯಲ್ಲಿ ಮೇರಿನ ನೋಡಿದ್ರು. ಮೇರಿಯ ಕಣ್ಣು ಕೆಂಪಾಗಿ ಬದಲಾಗಿತ್ತು. ಅವಳ ದೇಹದಲ್ಲೂ ಕೂಡ ಬೇರುಗಳು ಬಂದಿತ್ತು. ಮೇರಿ ಭಯಂಕರವಾಗಿ ನಗಾಡುತ್ತಿದ್ದಳು. ನನ್ನನ್ನು ಬಿಟ್ಬಿಟ್ಟು ಹೋಗ್ತಿದ್ದೀರಾ? ಅವಳು ಅವಳ ಬಾಯನ್ನು ತೆರೆದ ತಕ್ಷಣ ಅವಳ ಬಾಯಿಂದ ಕಪ್ಪಾದ ನೀರು ಸುರಿಯುತ್ತಿತ್ತು. ಆ ಕಪ್ಪಾದ ನೀರು ಸ್ವಲ್ಪ ಸ್ವಲ್ಪ ಆ ಉದ್ದವಾದ ಮನುಷ್ಯನ ಹಾಗೆ ಬದಲಾಯಿತು. ಆಮೇಲೆ ಅಲ್ಲಿ ತುಂಬ ಕಪ್ಪಾದ ಆಕಾರ ನಿಂತಿತ್ತು. ಅವನು ತುಂಬ ಉದ್ದವಾಗಿ, ಅವನ ಮುಖ ಬಿಳಿಯಾಗಿ ಇತ್ತು. ಅದರ ದೇಹದಲ್ಲಿದ್ದ ಬೇರುಗಳು ಹಾರಾಡುತ್ತಿದ್ದವು. ಅವನ ಮುಖದಲ್ಲಿ ಕಣ್ಣು, ಕಿವಿ, ಬಾಯಿ, ಮೂಗು ಯಾವುದೂ ಇರಲಿಲ್ಲ. ಅವನ ಮುಖ ಸಂಪೂರ್ಣವಾಗಿ ಬ್ಲ್ಯಾಂಕ್ ಆಗಿತ್ತು. ಎಲ್ಲರೂ ಹೆದರಿ ಹಿಂದೆ ಸರಿದರು. ಈ ಸಲ ಆ ಮನುಷ್ಯ ಜೋಸೆಫ್ನ ಹತ್ತಿರ ಕೈಯನ್ನು ಚಾಚಿದ. ತಕ್ಷಣ ಜೋಸೆಫ್ನ ಕಣ್ಣು ಕೆಂಪಾಗಿ ಬದಲಾಯಿತು. ಜೋಸೆಫ್, ಬಾ, ನಾವಿಬ್ರು ಇಲ್ಲಿಂದ ಓಡೋಗ್ಬಿಡೋಣ, ಇಲ್ಲಾಂದ್ರೆ ಅದು ನಮ್ಮನ್ನ ಕೊಂದ್ಬಿಡುತ್ತೆ. ರೋಸಿ ಓಡುತ್ತಾ ಹಿಂದೆ ತಿರುಗಿ ನೋಡಿದಳು. ಜೋಸೆಫ್ ಹಾಗೂ ಮೇರಿ ಆ ಉದ್ದವಾದ ಮನುಷ್ಯನ ಜೊತೆ ತುಂಬಾ ದೂರ ಹೋಗ್ತಿದ್ರು. God will never forgive me. ಇಬ್ರು ಅಲ್ಲಿಂದ ತುಂಬಾ ವೇಗವಾಗಿ ಓಡಿದ್ರು. ಇಬ್ರು ಜೀಪಲ್ಲಿ ಕೂತ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋದ್ರು. ಅಲ್ಲಿದ್ದ ಪೊಲೀಸ್ ಜೊತೆ ನಡೆದ ಎಲ್ಲವನ್ನೂ ಹೇಳಿದರು. ಸರಿ, ನಾವು ಕಂಪ್ಲೇಂಟ್ ತಗೊಂಡಿದ್ದೀವಿ. ನೀವು ಹೇಳದ್ ನೋಡಿದ್ರೆ ಅದು ಸಾಧಾರಣವಾದ ಆತ್ಮ ರೀತಿ ಕಾಣ್ತಾ ಇಲ್ಲ.
ಅದು ಸ್ಲೆಂಡರ್ ಮ್ಯಾನ್ ಆಗಿರ್ಬೋದು. ಅದ್ರ ಬಗ್ಗೆ ಸ್ಟೇಷನಲ್ಲಿ ಸುಮಾರು ಕಂಪ್ಲೇಂಟ್ ಇದೆ. ಅದೊಂದು ಸೂಪರ್ ನ್ಯಾಚುರಲ್ ಪವರ್. ಅದನ್ನ ನಾವು ಹುಡುಕ್ತಾ ಇದ್ದೀವಿ. ಸ್ಲೆಂಡರ್ ಮ್ಯಾನ್? ಹೌದು, ಸ್ಲೆಂಡರ್ ಮ್ಯಾನ್. ಅದು ಯಂಗ್ಸ್ಟರ್ ಸಿಕ್ಕಿದ್ರೆ ಅವ್ರನ್ನ ಕರ್ಕೊಂಡೋಗುತ್ತೆ. ಅದನ್ನ ನೋಡಿ ಎಲ್ಲರೂ ಹೆದರ್ತಿದ್ದಾರೆ. ನೀವು ಆ ಕಾಡಿಗೆ ಹೋಗಿರ್ಲೇಬಾರ್ದು. ನೀವು ಅವ್ರ ಪೇರೆಂಟ್ಸ್ ಕಾಲೇಜಿಗೆಲ್ಲ ಇನ್ಫಾರ್ಮ್ ಮಾಡಿ. ಇಬ್ರು ಕಾಲೇಜ್ಗೆ ವಾಪಸ್ ಬಂದ್ರು. ರೋಸಿ ಮೆಂಟಲಿ ಡಿಸ್ಟರ್ಬ್ ಆಗಿದ್ಲು. ಅವಳ ಮನಸ್ಸಿಂದ ಸ್ಲೆಂಡರ್ ಮ್ಯಾನ್ ಬಗ್ಗೆ ಭಯ ಹೋಗ್ಲೇ ಇಲ್ಲ. ಊಟಕ್ಕೆ ಅವಳನ್ನು ಸಮಾಧಾನಪಡಿಸುತ್ತಿದ್ದ. ಆದರೂ ಅವಳು ಸ್ವಲ್ಪ ಕೂಡ ಸರಿಯಾಗಲಿಲ್ಲ. ಆದ್ದರಿಂದ ಪ್ರಿನ್ಸಿಪಲ್ ಅವಳ ಪೇರೆಂಟ್ಸ್ಗೆ ಹೇಳಿ ಕಳಿಸಿದ್ರು. ಲಿಸನ್, ನಿಮ್ಮ ಮಗಳಿಗೆ ಮನ್ಸಲ್ಲಿ ಏನೋ ಆಘಾತ ಉಂಟಾಗಿದೆ. ಅವಳನ್ನ ಚರ್ಚೆ ಕರ್ಕೊಂಡೋಗಿ ಏನಾದ್ರೂ ಮಾಡಿಸಿ, ಇಲ್ಲಾಂದ್ರೆ ಹುಚ್ಚಿ ಆಗ್ಬಿಡ್ತಾಳೆ. ಓಕೆ ಡಾಕ್ಟರ್. ರೋಸಿಯ ಪೇರೆಂಟ್ಸ್ ಅವಳನ್ನು ಒಂದು ಚರ್ಚ್ಗೆ ಕರ್ಕೊಂಡೋದ್ರು. ಅಲ್ಲಿ ಫಾದರ್ ಅವಳ ತಲೆಯಲ್ಲಿ ಕೈ ಇಟ್ಟು ಹೇಳಿದ್ರು, ಏನಾಯ್ತು ನನ್ನ ಮಗಳಿಗೆ? ಚೆನ್ನಾಗೇ ಇದ್ಲಲ್ಲ. ಅವಳು ಚೆನ್ನಾಗೇ ಇದ್ದಾಳೆ, ಆದ್ರೆ ಮನ್ಸಲ್ಲೇನೋ ಕೊರೀತಿದೆ. ಅವಳು ಸ್ಲೆಂಡರ್ ಮ್ಯಾನ್ ನೋಡಿದಾಳೆ. ಆದ್ರಿಂದ ಇದನ್ನ ಗುಣಪಡಿಸೋದು ಸ್ವಲ್ಪ ಕಷ್ಟನೇ. ಈ ಸ್ಲೆಂಡರ್ ಮ್ಯಾನ್ ಅಂದ್ರೆ ಯಾರು? ಅದೊಂದು ಸೂಪರ್ ನ್ಯಾಚುರಲ್. ಅದು ಯಂಗ್ಸ್ಟರ್ನ ನೋಡಿದ್ರೆ ಅದ್ರ ಜೊತೆನೆ ಕರ್ಕೊಂಡೋಗ್ಬಿಡುತ್ತೆ. ಸುಮಾರು ವರ್ಷಗಳ ಮುಂದೆ ನಡೆದ ಕಥೆ. ಸೈಮನ್ ಅನ್ನುವ ಹುಡುಗ ಅವನ ತಂದೆ ತಾಯಿಯ ಜೊತೆ ಬಾಳುತ್ತಿದ್ದ. ಅವನು ಎಲ್ಲ ಮಕ್ಕಳ ತರ ಇರಲಿಲ್ಲ. ಅವನು ಯಾರ ಜೊತೆನೂ ಸೇರ್ತಾನೆ ಇರಲಿಲ್ಲ. ಅವನು ಒಬ್ಬನೇ ಕಾಡಿಗೆ ಹೋಗಿ ಒಬ್ಬಂಟಿಯಾಗಿ ಆಟವಾಡುತ್ತಿದ್ದ. ಸೈಮನ್, ಈ ರೀತಿ ಒಬ್ನೇ ಇದ್ರೆ ಸತ್ತೋಗ್ತೀಯ. ನಿನಗೆ ಎಷ್ಟು ಸಲ ಹೇಳೋದು ನಾನು? ಒಂದಿನ ಸೈಮನ್ ಕಾಡೊಳಗೆ ಸುತ್ತಾಡ್ಕೊಂಡು ವಾಪಸ್ ಬಂದಾಗ ಅವನ ಮನೆ ಸಂಪೂರ್ಣವಾಗಿ ಬೆಂಕಿಯಲ್ಲಿ ಉರಿಯುತ್ತಿತ್ತು. ಆ ಬೆಂಕಿಯಲ್ಲಿ ಅವನ ತಂದೆ ತಾಯಿ ಇಬ್ರು ಸತ್ತು ಹೋಗಿದ್ರು. ಸೈಮನ್ ಅಲ್ಲಿಂದ ಅಳ್ಕೊಂಡೇ ಕಾಡೊಳಗೆ ಹೋದ. ಅವನು ಕಾಡೊಳಗೆ ಸುಮಾರು ದೂರ ಹೋಗಿದ್ದ. ಗಾಡ್, ಐ ವಿಲ್ ನೆವರ್ ಫರ್ಗಿವ್ ಯು. ನೀನು ನಮ್ಮ ಅಪ್ಪ ಅಮ್ಮನ ದೂರ ಮಾಡಿಬಿಟ್ಟೆ. ಆಗ ಅವನು ದೂರದಲ್ಲಿ ಒಂದು ಅಜ್ಜಿ ಬರೋದನ್ನು ನೋಡ್ದ. ಆ ಅಜ್ಜಿ ಕಾಡೊಳಗೆ ಇದ್ದ ಚಿಕ್ಕ ಮನೆಯಲ್ಲಿ ಬಾಳ್ತಿದ್ಲು. ಸೈಮನ್ ಅವರ ಪಕ್ಕದಲ್ಲಿ ಬಂದ. ಅವರು ಅವನನ್ನು ಅಡಾಪ್ಟ್ ಮಾಡ್ಕೊಂಡ್ರು. ಸೈಮನ್ ಆ ಅಜ್ಜಿಯನ್ನು ಅಜ್ಜಿ ಅಜ್ಜಿ ಅಂತ ಕರೆಯೋಕ್ ಶುರು ಮಾಡ್ದ. ಆ ಅಜ್ಜಿಗೆ ಒಬ್ಳು ಮೊಮ್ಮಗಳು ಇದ್ಲು. ಅವಳ ಹೆಸರು ಏಂಜಲೀನಾ. ಸೈಮನ್, ನನ್ನ ಫ್ರೆಂಡ್ ಆಗ್ತೀಯಾ? ವೈ ನಾಟ್ ಅಂಜಲೀನಾ? ಆಮೇಲೆ ಅವರಿಬ್ರು ತುಂಬಾ ಥಿಕ್ ಫ್ರೆಂಡ್ ಆಗಿದ್ರು. ಆಮೇಲೆ ಅವರಿಬ್ರು ದೊಡ್ಡವರಾದ್ಮೇಲೆ ಒಬ್ರನ್ನೊಬ್ರು ಪ್ರೀತಿ ಮಾಡೋಕ್ ಶುರು ಮಾಡಿದ್ರು. ಸ್ವಲ್ಪ ದಿನದಲ್ಲಿ ಅಜ್ಜಿ ಸತ್ತೋದ್ಲು. ಏಂಜಲೀನಾ ಅದರ ಬಗ್ಗೆ ಯೋಚನೆ ಮಾಡಿ ದುಃಖದಿಂದಿದ್ದಳು. ಬೇಜಾರಾಗ್ಬೇಡ ಅಂಜಲಿನಾ, ನಿಂಗೋಸ್ಕರ ನಾ ಇದ್ದೀನಿ. ನನ್ನ ಮದುವೆ ಮಾಡ್ಕೋತೀಯಾ? ಆಮೇಲೆ ಇಬ್ರು ಮದುವೆ ಮಾಡ್ಕೊಂಡು ಸಂತೋಷವಾಗಿ ಬಾಳ್ತಿದ್ರು. ಅವರಿಬ್ರಿಗೂ ಒಂದು ಹೆಣ್ಣು ಮಗು ಹುಟ್ಟಿತು. ಅವಳಿಗೆ ಅವರಿಬ್ರು ಸ್ಲೆಂಡರೀನಾ ಅಂತ ಹೆಸರಿಟ್ರು. ಇಬ್ರು ತುಂಬಾ ಖುಷಿಯಾಗಿದ್ರು. ಥ್ಯಾಂಕ್ ಯು ಅಂಜಲಿನಾ. ನಿನ್ ರೀತಿನೇ ಒಂದು ಸುಂದರವಾದ ಮಗುವನ್ನ ನೀನ್ ನಂಗೆ ಕೊಟ್ಟಿದೀಯಾ. ಸ್ವಲ್ಪ ದಿನದಲ್ಲಿ ಸ್ಲೆಂಡ್ರೀನಾ ದೊಡ್ಡವಳಾದಳು. 3 ಜನರು ತುಂಬಾ ಸಂತೋಷವಾಗಿ ಬಾಳುತ್ತಿದ್ದರು. ಹೀಗೆ ಒಂದಿನ ಸೈಮನ್ ಕೆಲಸಕ್ಕೆ ಹೋಗಿ ವಾಪಸ್ ಬಂದು ನೋಡಿದಾಗ ಏಂಜಲೀನಾ ಹಾಗೂ ಸ್ಲೆಂಡ್ರೀನಾ ರಕ್ತ ಪ್ರವಾಹದಲ್ಲಿ ಹೊರಗಡೆ ಬಿದ್ದಿದ್ರು. ಸೈಮನ್ ಇದನ್ನು ನೋಡಿ ತುಂಬಾ ದುಃಖಪಟ್ಟು ಜೋರಾಗಿ ಅಳುತ್ತಿದ್ದ. ಆಮೇಲೆ ಅವನು ವೇಗವಾಗಿ ಕಿಚನ್ ಒಳಗೆ ಓಡಿದ. ಒಳಗಿಂದ ಅವನು ಕಿರುಚುವ ಶಬ್ದ ಕೇಳಿತು. ಏಂಜಲೀನಾ ಹಾಗೂ ಸ್ಲೆಂಡ್ರೀನಾ ವೇಗವಾಗಿ ಮನೆಯೊಳಗೆ ಓಡಿದರು. ಇಬ್ರು ಸೈಮನ್ ಹತ್ರ ಸತ್ತೋಗಿರೋ ತರ ನಾಟಕ ಮಾಡ್ತಾ ಇದ್ರು. ಅವರಿಬ್ರು ಕಿಚನ್ ಒಳಗೆ ಬಂದು ನೋಡಿದ್ರು. ಆಗ ಸೈಮನ್ ಚಾಕು ತಗೊಂಡು ಅವನನ್ನು ಅವನೇ ಚುಚ್ಚಿಕೊಂಡಿದ್ದ. ಯಾಕೆ ಈ ರೀತಿ ಮಾಡಿದೆ? ನಾನು ಸುಮ್ಮನೆ ತಮಾಷೆ ಮಾಡಿದೆ. ಅಪ್ಪ, ನೀವ್ ಯಾಕೆ ಈ ರೀತಿ ಮಾಡಿದ್ರಿ? ಸೈಮನ್ ಸತ್ತೋಗಿದ್ದ. ಒಂದು ಕಪ್ಪಾದ ನೆರಳು ಅವನ ಮೇಲೆ ಬಂದು ಬಿತ್ತು. ಇದ್ದಕ್ಕಿದ್ದಂತೆ ಸೈಮನ್ ಉದ್ದವಾಗಿ ಬೆಳೆದ. ಅವನಿಗೆ 4 ಕಡೆನೂ ಬೇರುಗಳು ಬರುತ್ತಾ ಇತ್ತು. ಆಮೇಲೆ ಅವನ ಮುಖದಿಂದ ಕಣ್ಣು, ಕಿವಿ, ಮೂಗು, ಬಾಯಿ ಎಲ್ಲ ಒಂದೊಂದಾಗಿ ಮಾಯವಾಗುತ್ತಿತ್ತು. ಸ್ವಲ್ಪ ಹೊತ್ತಲ್ಲಿ ಅವನ ಮುಖ ಫುಲ್ ಬ್ಲ್ಯಾಂಕ್ ಆಯಿತು. ಅವನ ಮುಖ ಸಂಪೂರ್ಣವಾಗಿ ಬಿಳಿಯಾಗಿತ್ತು. ಅವನ ದೇಹದ ಉದ್ದ ತುಂಬಾ ಜಾಸ್ತಿ ಆಗಿತ್ತು. ಸೈಮನ್ ಅವರಿಬ್ರನ್ನು ಜೊತೆ ಕರ್ಕೊಂಡೋಗಕ್ಕೆ ನೋಡ್ದ. ಏಂಜಲೀನಾ ಹೊರಗೆ ಬಂದು ಸ್ಲೆಂಡ್ರೀನಾಳನ್ನು ತಪ್ಪಿಸಿ ಓಡುವುದಕ್ಕೆ ಹೇಳಿದಳು. ಸ್ಲೆಂಡ್ರೀನಾ, ಬೇಗ ತಪ್ಪಿಸ್ಕೋ. ಇನ್ಮೇಲೆ ನಿನಗೆ ಇಲ್ಲಿ ಯಾರೂ ಇಲ್ಲ. ಆದ್ರೆ ಅಮ್ಮ, ನೀವು ನನ್ನ ಜೊತೆ ಬರ್ಬೋದಲ್ವಾ? ಹಾ, ನಾನು ಬರ್ತೀನಿ. ಆದ್ರೆ ನೀನು ಹಿಂದೆ ನೋಡ್ಬೇಡ. ವೇಗವಾಗಿ ಹೋಗು. ಆಂಜಲೀನಾಳಿಂದ ವೇಗವಾಗಿ ಓಡಕ್ಕಾಗಿಲ್ಲ. ಸೈಮನ್ ಅವಳ ಕೈಯನ್ನು ಹಿಡ್ಕೊಂಡು ಅವನ ಕಪ್ಪಾದ ಪ್ರಪಂಚಕ್ಕೆ ಅವಳನ್ನು ಕರ್ಕೊಂಡೋದ. ಆವಾಗಿಂದ
ಆದ್ರಿಂದ ಆ ಆಕಾರವನ್ನ ಸ್ಲೆಂಡರ್ ಮ್ಯಾನ್ ಅಂತ ಹೇಳ್ತಿದ್ದಾರೆ. ಅದು ಮಾತ್ರವಲ್ಲ, ಆ ಸ್ಲೆಂಡರ್ ಮ್ಯಾನ್ ಇವತ್ತಿನವರೆಗೂ ಅವಳ ಮಗಳನ್ನ ಹುಡುಕ್ತಾನೇ ಇದೆ. ಆ ಕಾರಣದಿಂದ ಯಾರಾದ್ರೂ ಯಂಗ್ಸ್ಟರ್ ಕಾಡಿಗೆ ಹೋದ್ರೆ ಅವ್ರನ್ನ ಹಿಡ್ಕೊಬಿಡುತ್ತೆ. ಆದ್ರೆ ಫಾದರ್, ನನ್ನ ಮಗಳು ಸರಿ ಆಗ್ತಾಳ? ಗುಣ ಆಗ್ತಾಳೆ, ಭಯಪಡಬೇಡಿ. ಜೀಸಸ್ ಇದ್ದಾರೆ, ಆದ್ರೆ ಇವಳನ್ನ ರಾತ್ರಿ ಎಲ್ಲೂ ಓಡಾಡಕ್ ಬಿಡಬೇಡಿ. ತುಂಬಾ ಜಾಗ್ರತೆಯಿಂದ ನೀವು ನೋಡ್ಕೋಬೇಕು. ಮತ್ತೆ ನಾ ಮಂತ್ರಿಸಿದ ಈ ರೋಸರಿಯನ್ನ ಕುತ್ತಿಗೆಯಲ್ಲಿ ಹಾಕೋ ಕೇಳಿ. ರೋಸಿಯ ತಂದೆ ತಾಯಿ ಅವಳಿಗೆ ಆ ರೀತಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ರು. ಆದ್ರೆ ಅವಳು ಹುಚ್ಚಿ ತರ ಹಾಗೇನೆ ಕೂತ್ಕೊಂಡಿದ್ಲು. ಅವಳ ಮನಸ್ಸಿಂದ ಸ್ಲೆಂಡರ್ ಮ್ಯಾನ್ ಮೇಲೆ ಇದ್ದ ಭಯ ಹೋಗ್ಲೇ ಇಲ್ಲ. ಯಾವಾಗ್ಲೂ ಅವನ ಉದ್ದವಾದ ಮುಖ, ಆಮೇಲೆ ಅವನ ಮೈಯಲ್ಲಿದ್ದ ಬೇರುಗಳ ಬಗ್ಗೆ ಯೋಚನೆ ಮಾಡ್ತಿದ್ಲು. ಅವನ ಬಗ್ಗೆ ಯೋಚನೆ ಮಾಡುವಾಗೆಲ್ಲ ಅವಳು ಜೋರಾಗಿ ಕಿರುಚುತ್ತಿದ್ದಳು. ಅವಳು ಅವಳ ರೂಮಲ್ಲಿ ತುಂಬಾ ಜೋರಾಗಿ ಕಿರುಚಿಕೊಂಡೇ ಇದ್ದಳು.